ಇವತ್ತು ನಾವು ಮಾತನಾಡೋದು ಬಹುನಿರೀಕ್ಷಿತ ಸಿನಿಮಾ ಸಾಲಾರ್ ಭಾಗ 2 ಬಗ್ಗೆ. ಪ್ರಭಾಸ್ ಮತ್ತು ಪ್ರಶಾಂತ್ ನೀಲ್ ಮತ್ತೆ ಒಂದಾಗ್ತಿದ್ದಾರೆ. ಮೊದಲ ಭಾಗದ ಕ್ಲೈಮ್ಯಾಕ್ಸ್ನಲ್ಲಿ ಬಿಟ್ಟಿದ್ದ ಸಸ್ಪೆನ್ಸ್ಗೆ ಈಗ ಉತ್ತರ ಸಿಗಬಹುದೇ? ನೋಡೋಣ. ಸ್ಟೋರಿ ಪ್ರಿಡಿಕ್ಷನ್. ಸಾಲಾರ್ ಮೊದಲ ಭಾಗದಲ್ಲಿ ದೇವಾ ತನ್ನ ಸ್ನೇಹಿತ ವಾರದಿಗಾಗಿ ಮಾಡಿದ ಬಲಿದಾನ ಎಲ್ಲರ ಮನಗೆದ್ದಿತ್ತು. ಆದರೆ ಎರಡನೇ ಭಾಗದಲ್ಲಿ ದೇವಾ ಇನ್ನೂ ಮೌನನಾಯಕನಲ್ಲ. ಈ ಬಾರಿ ಕಥೆ ಖಾನಾ ರಾಜ್ಯದ ಸಂಪೂರ್ಣ ಯುದ್ಧ ಸುತ್ತ ನಡೆಯಬಹುದು. ದೇವಾ ಈಗ ಸಾಲಾರ್ ಅಂದರೆ ಸರ್ವಾಧಿಕಾರಿ. ಅವನ ವಿರುದ್ಧ ಹೊಸ ಶಕ್ತಿಶಾಲಿ ವಿಲನ್ ಬರುತ್ತಾನೆ. ಅದು ವಾರದ ಕುಟುಂಬದ ಸದಸ್ಯ ಅಥವಾ ಹೊಸ ಶಕ್ತಿ ಆಗಿರಬಹುದು. ಈ ಭಾಗದಲ್ಲಿ ರಾಜಕೀಯ, ದ್ರೋಹ ಮತ್ತು ಭಾವನಾತ್ಮಕ ಕೌಂಟರ್ಗಳು ಹೆಚ್ಚು ಇರಬಹುದು. ದೇವಾ ಮತ್ತು ಆಡಳಿತದ ನಡುವೆ ಭಯಾನಕ ಯುದ್ಧ ನಡೆಯೋದು ಖಚಿತ. ಟೆಕ್ನಿಕಲ್ ಅಂಶಗಳು. ಪ್ರಿಡಿಕ್ಷನ್. ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಇನ್ನೂ ಕತ್ತಲಾದ ಟೋನ್ನಲ್ಲಿ ಇರಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೆಜಿಎಫ್ ಮಟ್ಟದ ಇಂಟೆನ್ಸಿಟಿ ತಲುಪಬಹುದು. ಪ್ರಭಾಸ್ ಅಭಿನಯ ಈ ಬಾರಿ ಹೆಚ್ಚು ಪ್ರಬಲ, ತಾಳ್ಮೆಯುಳ್ಳ ನಾಯಕನಾಗಿ ಕಾಣಬಹುದು. ಆಕ್ಷನ್ ಸೀಕ್ವೆನ್ಸ್ಗಳು ಹೈ ವೋಲ್ಟೇಜ್, ದೊಡ್ಡ ಸೆಟ್ಗಳು, ಫೈರ್ ಮತ್ತು ಸ್ಟೀಲ್ ಕ್ಲಾಶ್ಗಳು. ರಿವ್ಯೂ ಮತ್ತು ನಿರೀಕ್ಷೆ. ಸಾಲಾರ್ 2 ಕೇವಲ ಆಕ್ಷನ್ ಸಿನಿಮಾ ಅಲ್ಲ, ಇದು ಶಕ್ತಿ, ನಂಬಿಕೆ ಮತ್ತು ಸ್ನೇಹದ ಕಥೆ ಮುಂದುವರಿಕೆ. ಫಸ್ಟ್ ಪಾರ್ಟ್ನ ಎಮೋಷನಲ್ ಕ್ಲೈಮ್ಯಾಕ್ಸ್ನ ನಂತರ ಈ ಭಾಗದಲ್ಲಿ ದೇವಾ ತನ್ನ ಗುರಿಯನ್ನು ಪೂರ್ಣಗೊಳಿಸುವ ಸಮಯ ಬಂದಿದೆ. ಪ್ರಭಾಸ್ರಿಂದ ಫುಲ್ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ನಿರೀಕ್ಷಿಸಬಹುದು. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ದೊಡ್ಡ ಹಿಟ್ ಆಗೋ ಸಾಧ್ಯತೆ ತುಂಬಾ ಇದೆ. ಕ್ಲೋಸಿಂಗ್ ಲೈನ್. ನೀವು ಹೇಗೆ ಭಾವಿಸ್ತೀರಿ? ದೇವಾ ಗೆಲ್ತಾನಾ ಅಥವಾ ಹೊಸ ಶಕ್ತಿಯೇ ಅಧಿಕಾರ ಹಿಡಿಯುತ್ತಾ? ಕಮೆಂಟ್ನಲ್ಲಿ ನಿಮ್ಮ ಪ್ರಿಡಿಕ್ಷನ್ ಹೇಳಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.